ಲೋಕಸಭಾ ಚುನಾವಣೆಯ ಅಂಗವಾಗಿ ಚುನಾವಣಾ ಆಯೋಗ ಬೃಹತ್ ಬೆಂಗಳೂರು ಮಹಾನಗರ ಪಾಲಿಕೆ ಹಾಗೂ ಯೂನಿಯನ್ ಬ್ಯಾಂಕ್ ಸಹಯೋಗದಲ್ಲಿ ವಿಧಾನಸೌಧದ ಗ್ರ್ಯಾಂಡ್ ಸ್ಟೆಪ್ಸ್ ಮುಂಭಾಗ ಇಂದು ಹಮ್ಮಿಕೊಂಡಿರುವ ಮತದಾನ ಜಾಗೃತಿಯ ಸೈಕಲ್ ಜಾಥಾಗೆ ಜಿಲ್ಲಾ ಚುನಾವಣಾಧಿಕಾರಿ ಹಾಗೂ ಮುಖ್ಯ ಆಯುಕ್ತರಾದ ತುಷಾರ್ ಗಿರಿನಾಥ್ ಚಾಲನೆ ನೀಡಿ ನಂತರ ಮಾತನಾಡಿದರು. ಇದೇ ತಿಂಗಳು 26ರಂದು ನಡೆಯುವ ಮತದಾನದ ಹಬ್ಬವನ್ನು ಎಲ್ಲರೂ ಸೇರಿ ಒಟ್ಟಾಗಿ ಆಚರಿಸೋಣ ಎಂದು ಕರೆ ನೀಡಿದರು. ಕರ್ನಾಟಕದಲ್ಲಿ 2 ಹಂತಗಳಲ್ಲಿ ಮತದಾನ ನಡೆಯಲಿದ್ದು, ದಕ್ಷಿಣ ಕರ್ನಾಟಕದಲ್ಲಿ ಏಪ್ರಿಲ್ 26ರಂದು ಹಾಗೂ ಉತ್ತರ ಕರ್ನಾಟಕದಲ್ಲಿ ಮೇ 7ರಂದು ಮತದಾನ ನಡೆಯುತ್ತಿದೆ. ಮತ ಚಲಾಯಿಸಲು ಅರ್ಹರಿರುವ ಎಲ್ಲರೂ ತಪ್ಪದೆ ಮತ ಚಲಾಯಿಸೋಣವೆಂದು ಹೇಳಿದರು. ಲೋಕಸಭಾ ಚುನಾವಣೆಯಲ್ಲಿ ಮತದಾನದ ಪ್ರಮಾಣವನ್ನು ಹೆಚ್ಚಿಸುವ ನಿಟ್ಟಿನಲ್ಲಿ ವಿವಿಧ ಕಾರ್ಯಕ್ರಮ ಹಾಗೂ ಜಾಥಾಗಳನ್ನು ಹಮ್ಮಿಕೊಳ್ಳುವ ಮೂಲಕ ಮತದಾರರಲ್ಲಿ ಜಾಗೃತಿ ಮೂಡಿಸುವ ಕೆಲಸ ಮಾಡಲಾಗುತ್ತಿದೆ ಎಂದರು. ಬೆಂಗಳೂರು ಜಿಲ್ಲೆಯಲ್ಲಿ ತಮಗೆ ಗೊತ್ತಿದ್ದ ಹಾಗೆ 26ನೇ ಏಪ್ರಿಲ್ಗೆ ಮತದಾನ ನಡೆಯಲಿದೆ. ಎಲ್ಲ ಅರ್ಹರು ಮತದಾರರು ಆ ದಿವಸ ಬಂದು ಮತಗಟ್ಟೆಗೆ ಬಂದು ತಮ್ಮ ಮತವನ್ನು ಚಲಾಯಿಸಬೇಕು ಅಂತ ಕೋರುತ್ತೇನೆ. ಈ ದಿಕ್ಕಿನಲ್ಲಿ ನಾವು ಮತದಾರರಲ್ಲಿ ಜಾಗೃತಿ ಮೂಡಿಸಲಿಕ್ಕೆ ಸೈಕ್ಲೋಥಾನ್, ಬೈಕಥಾನ್, ವಿಂಟೇಜ್ ಕಾರ್ ರ್ಯಾಲಿ ಮತ್ತು ಬೇರೆ ಬೇರೆ ಕಾಲೇಜುಗಳಲ್ಲಿ ಹೋಗಿ ನಾವು ಮತ್ತು ನಮ್ಮ ರಾಯಭಾರಿಗಳು, ಚುನಾವಣಾ ರಾಯಭಾರಿಗಳು ಬರ್ತಾರೆ. ಅವರೆಲ್ಲ ಜನರಿಗೆ ಉದ್ದೇಶಿಸಿ ಮಾತಾಡ್ತಾರೆ. ಇದರಂತೆ ಇವತ್ತು ನಮ್ಮ ರಾಯಭಾರಿಯಾದ ಶ್ರೀಮಾನ್ ಅನೂಪ್ ಶ್ರೀಧರ್ ಅವರು ಕೂಡ ನಮ್ಮ ಜೊತೆಗೆ ಇದ್ದಾರೆ ಮತ್ತು ಯೂನಿಯನ್ ಬ್ಯಾಂಕ್ ಕಡೆಯಿಂದ ಸ್ಪಾನ್ಸರ್ಶಿಪ್ ಆಗಿ ಅವರು ಪ್ರಾಯೋಜಕರು ಆಗಿದ್ದಾರೆ. ಇವತ್ತು ನಾವು ಸೈಕ್ಲಥಾನ್ ಇವತ್ತು ಏರ್ಪಾಟು ಮಾಡಿದ್ದೇವೆ. ಅದರಂತೆ 5 ಕಿಲೋಮೀಟರ್ದು ಸೈಕಲ್ ಜಾಥೆ ನಡೆಸಿ ಬಂದಿದ್ದೇವೆ. ಈ ಜಾಥೆದ ಉದ್ದೇಶ ಅಂದರೆ ಜನರಿಗೆ ದಾರಿಯಲ್ಲಿ ಬರ್ತಕ್ಕಂಥ ಎಲ್ಲ ಜನರಿಗೂ ಕೂಡ ಹೇಳಬೇಕು ನಾವು ಮತ್ತು ತಮ್ಮ ಮುಖಾಂತರನೂ ಕೂಡ ಎಲ್ಲರಿಗೂ ತಲುಪಿಸಬೇಕು ನಮ್ಮ ಮೆಸೇಜು. ಮತದಾನ ನೀಡುವುದು ನಮ್ಮ ಕರ್ತವ್ಯ, ನಮ್ಮ ಜವಾಬ್ದಾರಿ. ಆ ಕರ್ತವ್ಯವನ್ನು ಎಲ್ಲ ನಾಗರಿಕರು ಚಲಾಯಿಸಲೇಬೇಕು ಅಂತ ನಾವು ವಿನಂತಿ ಮಾಡ್ತಾ ಇದ್ದೇವೆ. I'm very happy to be part of this event. ಎಲ್ಲ ಇಂಪಾರ್ಟೆಂಟ್ ಏನೇನು ಹೇಳಬೇಕು ಆ್ಯಕ್ಚುಲಿ ತುಷಾರ್ ಸರ್ ಹೇಳಿದ್ದಾರೆ. ಅವ್ರು ಹೇಳಿರೋ ಪ್ರಕಾರ ನಾವೆಲ್ಲರೂ ಮತ ಚಲಾಯಿಸಬೇಕು. ಟೌನ್ ಹಾಲಲ್ಲಿ ಇವೆಂಟ್ ಆದಾಗ ರಮೇಶ್ ಅರವಿಂದ್ ಸರ್ ತುಂಬ ಚೆನ್ನಾಗಿ ಹೇಳಿದರು. ನಾವು ಮ್ಯಾಚ್ ನೋಡೋಕ್ಕೆ ಅಥವಾ ದೋಸೆ ದಿನಕ್ಕೆ ಲೈನಲ್ಲಿ ವೆಯ್ಟ್ ಮಾಡ್ತೀವಿ. ಡೆಫಿನೆಟ್ಲಿ ವೋಟ್ ಮಾಡೋಕ್ಕೆ ನಾವು ಲೈನ್ ಇದ್ದರೆ ವೆಯ್ಟ್ ಮಾಡಬೇಕು. ಆ್ಯಂಡ್ ತುಂಬ ನಮ್ಮ ಕರ್ತವ್ಯ ತುಂಬ ಇಂಪಾರ್ಟೆಂಟ್. ಈ ಸತಿ ಬೆಂಗಳೂರಲ್ಲಿ ಮ್ಯಾಕ್ಸಿಮಮ್ ವೋಟ್ ಪರ್ಸೆಂಟೇಜ್ ಮಾಡಬೇಕು ನಾವು. ಸೊ ನಾನು ಎಲ್ಲರಿಗೂ ರಿಕ್ವೆಸ್ಟ್ ಮಾಡ್ತೀನಿ, ಪ್ಲೀಸ್ 26th ಏಪ್ರಿಲ್ಗೆ ವೋಟ್ ಚಲಾಯಿಸಿ. ಥ್ಯಾಂಕ್ ಯು. ವಿಧಾನಸೌಧದ ಗ್ರ್ಯಾಂಡ್ ಸ್ಟೆಪ್ ಮುಂಭಾಗದಿಂದ KR ವೃತ್ತದ ನೃಪತುಂಗ ರಸ್ತೆಯ ಮೂಲಕ ಸಾಗಿ ಹಟ್ಸನ್ ವೃತ್ತ, ಕಸ್ತೂರಿಬಾ ರಸ್ತೆ, ಕ್ವೀನ್ ರಸ್ತೆ, ಚಿನ್ನಸ್ವಾಮಿ ಕ್ರೀಡಾಂಗಣದಿಂದ ಡಾಕ್ಟರ್ BR ಅಂಬೇಡ್ಕರ್ ರಸ್ತೆಯ ಮೂಲಕ ವಿಧಾನಸೌಧ ಪೂರ್ವದ್ವಾರದ ಬಳಿ ಸೈಕ್ಲೋಥಾನ್ ಮುಕ್ತಾಯಗೊಂಡಿತು. ಈ ವೇಳೆ ಜಿಲ್ಲಾ ಸ್ವೀಪ್ ಸಮಿತಿ ಅಧ್ಯಕ್ಷರಾದ ಕಾಂತರಾಜು, ಸ್ವೀಪ್ ನೋಡಲ್ ಅಧಿಕಾರಿಯಾದ ಪ್ರತಿಭಾ, ಚುನಾವಣಾ ರಾಯಭಾರಿಗಳಾದ ಅನೂಪ್ ಶ್ರೀಧರ್, ನೀತು ವನಜಾಕ್ಷಿ, ಸೈಕ್ಲಿಸ್ಟ್ಗಳಲ್ಲಿ NSS ವಿದ್ಯಾರ್ಥಿಗಳು, ನಾಗರಿಕರು ಸೇರಿದಂತೆ ಇನ್ನಿತರರು ಉಪಸ್ಥಿತರಿದ್ದರು. ಮೆಂಡು ನ್ಯೂಸ್ ನೆಟ್ವರ್ಕ್, ಸತ್ಯದ ಕನ್ನಡಿ.